ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಬಸವರಾಜ್ ರಾಯಚೂರಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ 28ನೇ ತಾರೀಕಿನಂದು ನಡೆದಂತಹ ಪಂದ್ಯ, ರೋಚಕ ಪಂದ್ಯ ಯಾವುದಪ್ಪ ಅಂತಂದ್ರೆ RCB ವರ್ಸಸ್ ಚೆನ್ನೈ ಒಂದು ಹೀನಾಯವಾದಂಥ ಸೋಲನ್ನು ಕಂಡಿತು. ಆ ಹೀನಾಯ ಸೋಲಿಗೆ ಕಾರಣ ಏನು, ಯಾವ ರೀತಿ ಹೀನಾಯಗಳು ಸೋತರು ಎನ್ನುವ ವಿಷಯವನ್ನು ಇವತ್ತು ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇವತ್ತು ಏನಪ್ಪ ಅಂತಂದರೆ, ಅವತ್ತಿನ 28ನೇ ತಾರೀಕು ಏನು ಗಾಯಕ್ವಾಡ್ ಅವರು ನಾಯಕತ್ವ ವಹಿಸಿದಂಥ CSK ತಂಡದ ನಾಯಕ ಗಾಯಕ್ವಾಡ್ ಅವರು ಟಾಸನ್ನು ಮಾಡ್ತಾರೆ. ಟಾಸನ್ನು ಗೆಲ್ಲೋದ್ರ ಮೂಲಕ ಫೀಲ್ಡಿಂಗನ್ನು ಆಯ್ಕೆ ಮಾಡ್ತಾರೆ. ನಾವು ನೇರವಾಗಿ ಫೀಲ್ಡಿಂಗನ್ನು ಆಯ್ಕೆ ಮಾಡಿದ್ರೆ ನೆಕ್ಸ್ಟ್ ಅವರು ಕೊಟ್ಟಂಥ ಟಾರ್ಗೆಟ್ಗೆ ನಾವು ರೀಚ್ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಟಾಸ್ನಲ್ಲಿ ಫೀಲ್ಡಿಂಗನ್ನು ಆಯ್ಕೆ ಮಾಡಿ ಟೀಮಿನ ಹೀನಾಯ ಸೋಲಿಗೆ ಕಾರಣ ಏನಪ್ಪ ಅಂತಂದರೆ ಇಷ್ಟೇ ವಿಷಯ. ಅಂದರೆ ಧೋನಿ ಅವರನ್ನು 9ನೇ ಸ್ಥಾನಕ್ಕೆ ಕಳಿಸಿದ್ದೇ ಈ ಹೀನಾಯ ಸೋಲಿಗೆ ಕಾರಣವಾಯಿತಾ? 51 ರನ್ಗಳ ಸೋಲನ್ನು ಗಾಯಕ್ವಾಡ್ ಅವರು ಒಂದು ಅಂದರೆ ಸಿಲ್ಲಿ ಮ್ಯಾಟ್ರ್ ಆಗಿ ತಗೊಳ್ಕೊತಾರೆ. ಏನಪ್ಪ ಅಂತಂದರೆ 51 ರನ್, ಕೇವಲ 51 ರನ್ನಿಂದ ಸೋತ್ವಿ ನಾವು ಅನ್ನೋ ಒಂದು ಸಿಲ್ಲಿ ಮ್ಯಾಟ್ರ್ ಆಗಿ ಒಂದು ವಿಷಯ ಹೊರಗೆ ಬರ್ತಾ ಇದೆ. ಇದು ಸೀರಿಯಸ್ನೆಸ್, ಕ್ಯಾಪ್ಟನ್ ಅಲ್ಲಿ ಒಂದಿರಬೇಕಾದಂಥ ಒಂದು ಸೀರಿಯಸ್ನೆಸ್ ಏನಿದೆ ಅದು ಗಾಯಕ್ವಾಡ್ ಅವರಲ್ಲಿ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ನಮ್ಮ CSK ಅಭಿಮಾನಿಗಳು ಒಂದು ಏನಪ್ಪ ಅಂತ ಏನಾಗಿದ್ದಾರೆ ಅಂದರೆ, ಅವರ ಮನಸ್ಸಿಗೆ ಬಹಳ ನೋವಾಗಿದೆ. ಧೋನಿ ಅವ್ರನ್ನ 9ನೇ ಸ್ಥಾನದಲ್ಲಿ ಹೇಗೆ ಕಳಿಸ್ಬೇಕಾಗಿತ್ತು, ಕಳಿಸೋಕೆ ಕಾರಣ ಏನು ಟೀಮಿನ ನಾಯಕತ್ವದವರು ಕಳಿಸಿದ್ರ, ಏನು ಟೀಮಿನ ಕೋಚ್ ಆದಂತಹ ಏನಪ್ಪ ಅಂತಂದರೆ ಫ್ಲೆಮಿಂಗ್ ಅವರು ಈ ನಿರ್ಧಾರವನ್ನು ಕೈಗೊಂಡ್ರ ಅನ್ನೋದು ಗೊತ್ತಿಲ್ಲ. ಏನೋ ಧೋನಿ ಅವರ ಏನಪ್ಪ ಅಂದ್ರೆ ಒಪ್ಪಿಗೆ ಮೇರೆಗೆ ಅವರು 9ನೇ ಸ್ಥಾನಕ್ಕೆ ಬಂದ್ರ ಆಡೋದಕ್ಕೆ ಅಂತ ಅನ್ನೋದು ಕೂಡ ನಮಗೆ ಚರ್ಚೆಯ ವಿಷಯ ಆಗಿದೆ. ಯಾಕಂತಂದ್ರೆ ಬಹಳಷ್ಟು ಜನ ನಮ್ಮ ಕರ್ನಾಟಕದ ಜನತೆ ಏನ್ ಮಾಡ್ತಾ ಇದ್ದಾರೆ, ಕಾಮೆಂಟ್ ಅನ್ನು ತಿಳಿಸ್ತಾ ಇದ್ದಾರೆ. ಧೋನಿ ಅವರು 9ನೇ ಸ್ಥಾನಕ್ಕೆ ಬರೋಕೆ ಏನು ಇತ್ತು, 9ನೇ ಸ್ಥಾನಕ್ಕೆ ಬರೋಕ್ಕೆ ಏನಿತ್ತು ಕಾರಣ ಅಂತ ಬಹಳಷ್ಟು ಇದು ಗೊಂದಲಕ್ಕೆ ಈಡು ಮಾಡಿದೆ. ನಾವು ನಾಲೆಡ್ಜ್ ಇದ್ದವರೇ ಧೋನಿನ ಬೈತಾ ಇದ್ದಾರೆ. ಯಾಕಂತಂದ್ರೆ ನಾಲೆಡ್ಜ್ ಇಲ್ಲಾರ್ದವರು ಇದು ಟೀಮ್ ಭಾಳ ಟಫ್ ಇತ್ತು, ಅದಕ್ಕೆ ಸೋತ್ರು ಅನ್ನೋ ಒಂದು ಕುತೂಹಲದಿಂದ ಹೊರ ಬಂದಿದ್ದಾರೆ. ಆದರೆ ಈ ಒಂದು ಏನಿದ್ದಾರಲ್ಲ ಕ್ರಿಕೆಟ್ ನಾಲೆಡ್ಜ್ ಇದ್ದವರಂತವ್ರು ಏನಾಗ್ತಿದ್ದಾರೆ ಅಂದರೆ, ಧೋನಿನ 9ನೇ ಸ್ಥಾನಕ್ಕೆ ಕಳಿಸೋಕೆ ಕಾರಣ ಏನಿತ್ತು, ಇದು ಈ ರೀತಿ ಆಗಬಾರ್ದಿತ್ತು ಅನ್ನೋ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರ ವಿಷಯವನ್ನು ಅರ್ಥಕೊಂಡಂತಹ ಕೆಲ ಅಭಿಮಾನಿಗಳು ಕಾಮೆಂಟ್ ಮಾಡಿ, ಈ ರೀತಿ ಆಗ್ಬಾರ್ದಾಗಿತ್ತು, ಈ ರೀತಿ ಸೋತಿದ್ದಾರೆ ಅಂದರೆ ಮುಂದಿನ ಒಂದು ಮ್ಯಾಚಲ್ಲಿ ಒಂದು ಉತ್ತಮವಾಗಿ ಏನಪ್ಪ ಅಂತಂದರೆ ರನ್ನನ್ನು ಕೊಡೋದ್ರ ಮೂಲಕ ಗೆಲುವನ್ನು ಕಾಣಬೇಕಂತಂದು ಅಭಿಮಾನಿಗಳ ಆಸೆ ಪಟ್ಟಿದ್ದಾರೆ ಅಂತ ಹೇಳಿ. ಹಳೆ ಮ್ಯಾಚ್ ನೋಡ್ತಾ ಬಂದರೆ ಧೋನಿ ಅವ್ರನ್ನ ಕೊನೆಯಲ್ಲಿ ಕಳಿಸೋದ್ರ ಮೂಲಕ ಆ ಮ್ಯಾಚನ್ನು ವಿನ್ ಮಾಡ್ತಾ ಇದ್ರು, ಅಭಿಮಾನಿಗಳಲ್ಲಿ ಕುತೂಹಲ ಕಾಣ್ತಾ ಇತ್ತು. ಆದರೆ ಇದು ಏನು 9ನೇ ಸ್ಥಾನಕ್ಕೆ ಕಳಿಸಿದಾರಲ್ಲ, ಆ 9ನೇ ಸ್ಥಾನದಿಂದ ಒಂದು ಏನು ಚೆನ್ನೈ ಹೀನಾಯ ಸೋಲನ್ನು ಕಾಣಿತ. RCB ಅವರ ಹೊಡೆತಕ್ಕೆ ಏನಪ್ಪ ಅಂತಂತಂದ್ರೆ ಚೆನ್ನೈ ಒಂದು ಹೀನಾಯ ಸೋಲ ಕಾಣಿತ ಅನ್ನೋ ಒಂದು ಕಾತುರದಲ್ಲಿ ನಮ್ಮ CSK ಅಭಿಮಾನಿಗಳು ಏನಪ್ಪ ಅಂತಂದ್ರೆ ಮನಸ್ಸಿಗೆ ಒಂದು ದಾಸಿಯನ್ನು ಮಾಡಿಕೊಂಡು ಅವರ ಕಾಮೆಂಟ್ಗಳನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಹೀನಾಯ ಸೋಲು ಆಗಬಾರ್ದಿತ್ತು. ಯಾಕಂತಂದ್ರೆ CSK ವರ್ಸಸ್ RCB ಅಂತಂದ್ರೆ ಒಂದು ಯುದ್ಧನೇ ನಡೆದಂಗೆ ಆಗುತ್ತೆ. ಅಲ್ಲಿ ಪಾಕಿಸ್ತಾನದಲ್ಲಿ ಏನಪ್ಪಾ ಅಂತಂದ್ರೆ ಭಾರತ ಯೋಧರು ಪಾಕಿಸ್ತಾನ ಯೋಧರು ಯಾವ ತರ ಯುದ್ಧ ಮಾಡ್ತಾರೆ, ಇಲ್ಲಿ ಇಂಡಿಯಾದಲ್ಲಿ ಸಹ ಏನಪ್ಪಾ ಅಂತಂದ್ರೆ RCB ಅಭಿಮಾನಿಗಳು ಆಗಿರ್ಬೋದು, ಹಾಗೆ ಚೆನ್ನೈ ಅಭಿಮಾನಿಗಳಾಗಿರ್ಬೋದು, ಅವರು ಸಹ ಒಂದು ಏನಪ್ಪಾ ಅಂದ್ರೆ ಸ್ಟೇಟಸ್ ಹಾಕೋದ್ರ ಮೂಲಕ ಒಂದು ಯುದ್ಧ ತರನೇ ಒಂದು ಟ್ರೀಟ್ ಮಾಡ್ತಾರೆ ಈ ಪಂದ್ಯವನ್ನ. ಅಂತಹ ಪಂದ್ಯ ಹೀನಾಯವಾಗಿ ಸೋಲ್ತಲ್ಲ, 51 ರನ್ಗಳ ಹೀನಾಯ ಸೋಲ್ಕೊಂಡಂತಹ ಚೆನ್ನೈಗೆ ಅಭಿಮಾನಿಗಳಿಗೆ ಒಂದು ಏನಪ್ಪ ಅಂತಂದ್ರೆ ನೋವನ್ನು ತಂದಿರೋ ಸಂಗತಿ ನಾವು ಕಾಣಬಹುದು. RCB ಅವರಂತೂ ಗೆದ್ರೆ ಸಾಕು, ಅವತ್ತು KB ಅವರಿಗೆ ಫೋನ್ ಹಚ್ಚಿದ್ದು, ಲೈಟ್ ಹೊಡೆದ್ದು, ಹಾಸ್ಟೆಲ್ ಆಗಿರ್ಬೋದು, ಒಂದು ಯಾವುದೇ ಒಂದು ಊರಾಗಿರ್ಬೋದು, ಪಟಾಕಿ ಆರಿಸಿದ್ದೆ. ಯಾಕಂತಂದ್ರೆ ಅದು ಒಂದು ಹಬ್ಬದ ತರ ಆಚರಣೆ ಮಾಡ್ತಾರೆ. ನಮ್ಮ ಇಡೀ ಕರ್ನಾಟಕದ RCB ಅಭಿಮಾನಿಗಳಿದಾರಲ್ಲ, ಅವ್ರ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಂತಹ ಅಭಿಮಾನಿಗಳು ಇಡೀ ಇಂಡಿಯಾದಲ್ಲಿ ಹುಡುಗಿದ್ರೆ ಸಿಗಂಗಿಲ್ಲ. ಯಾಕಂದ್ರೆ ಅಂತಹ ಹುಚ್ಚು ಅಭಿಮಾನಿಗಳಿದ್ದಾರೆ ನಮ್ಮ ಬೆಂಗಳೂರು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು. ಒಂದು ಉತ್ತಮವಾದಂತಹ ಏನಪ್ಪ ಅಂತಂತಂದ್ರೆ ಫ್ಯಾನ್ ಬೇಸನ ಹೊಂದಿದೆ RCB ಟೀಮು ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಜನತೆಗೆ ಈ ವಿಡಿಯೋ ಮಾಡಲು ನನಗೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ 3 ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಮ್ಯಾಚನ್ನು
ಯಾವ ಆ, ಯಾವ ಪಂದ್ಯದ ನಡೆಯಿದೆ ಆರ್ ಸಿ ಅಂತಂದು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ನಂತರ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ನಿಮ್ಮ ರಾಯಚೂರಿನ ಹುಡುಗನನ್ನು ಬೆಳೆಸಿ ಆರೈಸಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.